ನಮಸ್ಕಾರ ಸ್ನೇಹಿತರೆ. ಈಗ ಇದು ಪಾಳು ಬಿದ್ದಂತಹ ಗುಡಿ ನೋಡ್ತಿರ್ಬೋದು ನೀವು. ಇಲ್ಲಿ ಬನ್ನಿ ಒಳಗೆ. ಒಳಗೆ ಪೀಠವಿದೆ, ಸ್ವಲ್ಪ ಜೂಮ್ ಮಾಡಿ ಅದನ್ನ. ಪೀಠವನ್ನು ಜಗಲಿ ಇದೆ, ಜಗಲಿ ಮೇಲೆ ಯಾವುದೇ ವಿಗ್ರಹ ಇಲ್ಲ. ಹಾಗಾದ್ರೆ ಇದು ಯಾವ ದೇವ್ರ ಗುಡಿ ಅಂತ ನಾವು ಹೇಗೆ ನಿರ್ಣಯ ಮಾಡೋದು, ಇಲ್ಲಿ ಯಾವ ದೇವ್ರ ಇರ್ತದೆ ಹೇಗೆ ನೋಡೋದು ಅಂದರೆ, ಬನ್ನಿ ಫಸ್ಟ್ ನಾವು ನೋಡಬೇಕಾಗಿದ್ದೆ ಹೊರಗಿರುವ ಸ್ತಂಭ. ಈ ಸ್ತಂಭ ಇದು ನೋಡ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಒಳಗೆ ಯಾವ ಗುಡಿ ಇರ್ಬೋದು ಅಂತ. ಒಂದೇದು ಇದು ಹೇಗೆ ಸೂಚಿಸ್ತಂದ್ರೆ, ಇದ್ರ ಮುಂದೆ ನಿಂತಿರುವಂತಹ ಗರುಡ ದೇವರು. ಆ ಜೂಮ್ ಮಾಡಿ ಅದನ್ನ ಕೈ ನಮಸ್ಕಾರ ಮಾಡಿದ್ರೆ ತಂದು. ಎಸ್, ಅದು ನೋಡ್ತಾ ಇದ್ರೆ ಗರುಡ ದೇವರು. ಗರುಡ ಯಾವಾಗಿರ್ತಾನಂದ್ರೆ ಒಳಗೆ ಯಾವುದಾದ್ರೂ ಒಳಗೆ ರಾಮ ಕೃಷ್ಣ ಅಥವಾ ನರಸಿಂಹ ದೇವರು ಇದ್ದರೆ ಮಾತ್ರ ಮುಂದೆ ಗರುಡ ಇರ್ತಾನೆ. ಅಂದರೆ ವಿಷ್ಣುವಿನ ಗುಡಿ ಇದ್ದರೆ ಮಾತ್ರ ಗರುಡ ಇರ್ತಾನೆ. ಅಂದರೆ ಇದು ವಿಷ್ಣುವಿಗೆ ಸಂಬಂಧಪಟ್ಟಿದ್ದ ಯಾವುದೇ ಒಂದು ಗುಡಿ ಇರಬಹುದು. ಇಲ್ಲಿ ನೋಡಿ, ಶಂಖ ಚಕ್ರ ಗದ ಜಯ ವಿಜಯ. ಇಲ್ಲಿ ಮೇಲೆ ಈ ಒಳಗೆ ವಿಷ್ಣು ದೇವರ ಗುಡಿ ಇರ್ತದೆ ಹೇಗೆ ಹೇಳ್ಬೋದು ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಮೇಲೆ ಗಜಲಕ್ಷ್ಮಿ, ಎರಡು ಆನೆಗಳು ನಡುವೆ ಲಕ್ಷ್ಮೀ ದೇವರು ಇರೋದ್ರಿಂದ ಇದಕ್ಕೆ ಗಜಲಕ್ಷ್ಮಿ ಅಂತ ಕರೀತಾರೆ. ಬನ್ನಿ, ಇಲ್ಲಿ ಒಳಗೆ ಮತ್ತೆ ಎರಡು ಗರ್ಭಗುಡಿ ಇವೆ, ಇಲ್ಲಿ ನೋಡ್ಬೋದು. ಈ ಗರ್ಭಗುಡಿ ನನಗೆ ಅನಿಸುವ ಮಟ್ಟಿಗೆ ಒಂದು ಇದು ಗಣೇಶನ ಗುಡಿ ಇರ್ಬೋದು. ನಂಗೆ ಅನಿಸುವ ಮಟ್ಟಿಗೆ ಗಣೇಶನ ಗುಡಿ. ಎದುರಿಗೆ ಈಚೆ ಕಡೆ ಇರೋದು, ಈ ಸೈಡ್ ಇರೋದು ಅಮ್ಮನವರ ಲಕ್ಷ್ಮೀ ಅಮ್ಮನವ್ರ ಗುಡಿ ಇರ್ಬೋದು. ನೆಕ್ಸ್ಟ್ ಇದು ಒಳಗೆ ಬಂದರೆ ಇಲ್ಲಿ ಒಳಗೆ ಇದು ಜಗಲಿ ಇದೆ. ಜಗಲಿ ಅಂದರೆ ಪೀಠ ಇದೆ. ಈ ಪೀಠದಲ್ಲಿ ಇದು ವಿಷ್ಣು ದೇವರ ಇದ್ದಾನೆ ಅಂತ ಹೇಗೆ ನಾವು, ಅಥವಾ ರಾಮ ಕೃಷ್ಣ ಪಾಂಡುರಂಗ ಇದೆ ಅಂತ ಹೆಂಗೆ ಗೊತ್ತಾಗ್ಬೋದು ಅಂದರೆ, ಇಲ್ಲೊಂದು ತೋರಿಸ್ತೀನಿ ಬನ್ನಿ. ಇಲ್ಲಿ ಸಂಕೇತಗಳಿರ್ಬೋದು. ಒಂದು ಗರುಡ ದೇವರು ಇರಬೇಕು, ಬಿಟ್ಟರೆ ವಿಷ್ಣುವಿಗೆ ಸಂಬಂಧಪಟ್ಟಿದ್ದಂತಹ ಯಾವುದೇ ಆದರೂ ಒಂದು ಚಿಹ್ನೆ ಇರಬೇಕು. ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಇದು ಯಾವ ಚಿಹ್ನೆ ಇದೆ ಇಲ್ಲಿ ಅಂತ. ಇದಕ್ಕೆ ಈಗ ನಿಮಗೆ ಕಾಣಿಸ್ತೀನಿ, ಇಲ್ಲಿ ಯಾವ ಚಿಹ್ನೆ ಇದೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಒಂದು ನಿಮಿಷ. ಈಗ ನಿಮ್ಗೆ ಕಾಣಿಸ್ತಾ ಇದೆಯಾ ಇಲ್ಲಿ ಯಾವ ಚಿಹ್ನೆ ಇದೆ ಅಂತ ಕಾಣಿಸ್ತಾ ಇದೆಯಾ? ನಿಮ್ಗೆ ಅಷ್ಟು ಕ್ಯಾಮ್ರಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂದರೆ ನಾನು ಹೇಳ್ತೀನಿ ನೋಡಿರಿ ಯಾವ ಚಿಹ್ನೆ ಇದೆ ಅಂತ. ಇಲ್ಲಿ ನಾಮ, ಇದು ನಾಮ, ವಿಷ್ಣುವಿನ ನಾಮ, ವೆಂಕಟರಮಣ ನಾಮ. ಇಲ್ಲಿ ಇದು ಶಂಖ, ಇದು ಚಕ್ರ, ಎರಡು ಶಂಖ ಚಕ್ರ. ಈಗ ನಿಮ್ಗೆ ಹೇಗೆ ತೋರಿಸ್ತೀನಿ, ಈಗ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಕ್ಯಾಮ್ರಾಮನ್ ಇದನ್ನ ಮೇಲೆ ಹಿಡೀರಿಪ್ಪ. ಕ್ಯಾಮ್ರಾ ಲೈಟ್ ಇಲ್ಲಿಂದ ಬಿಡಿ, ಇಲ್ಲಿಂದ ಲೈಟ್ ಬಿಡಿ. ಈಗ ನೋಡಿ, ನಾಮ, ನಾಮ, ಇದು ಶಂಖ, ಇದು ಚಕ್ರ. ಒಂದು ನಿಮಿಷ, ಕ್ಯಾಮ್ರಾವನ್ನು ಹೀಗೆ ಹಿಡೀರಿ, ಲೈಟ್ ಮೇಲೆ ಬಿಡಿ. ಈಗ ಕಾಣಿಸ್ತಾ ಇದೆಯಾ? ಇದೆ. ಇದು ಮೂರ್ತಿ ಅಸ್ಪಷ್ಟವಾಗಿದೆ, ಇದನ್ನು ನೋಡೋಣ ಯಾವ್ದು ಮೂರ್ತಿ ಇದೆ ಅಂತ ನಿಮ್ಗೆ ತೋರಿಸ್ಬೋದು ನಾನೀಗ. ಇದು ಆಂಜನೇಯ ಮೂರ್ತಿ ಇದೆ ನೋಡಿ ಇಲ್ಲಿ. ಇದು ಆಂಜನೇಯ, ಇದು ಆಂಜನೇಯ ಮುಖ, ಇದು ಆಂಜನೇಯನ ಪಾಲ. ಇದು ಆಂಜನೇಯ ನಿಂತಿರುವುದು ಕೈ ಮುಗಿದು. ಇದು ಆಂಜನೇಯನ ಒಂದು ಕಾಲ, ಇದು ಆಂಜನೇಯನ ಇನ್ನೊಂದು ಕಾಲ. ಇದು ಆಂಜನೇಯ ಸ್ವಾಮಿ. ಇದು ನೆಕ್ಸ್ಟ್ ಈ ಕಡೆ ಇಲ್ಲಿ ಆಂಜನೇಯ ಇದ್ದಾನಂದರೆ, ಇಲ್ಲಿ ನೋಡಿ, ಇಲ್ಲಿ ಆಂಜನೇಯ ಇದ್ದಾನಂದರೆ ಇಲ್ಲಿ ಗರುಡ ಇಲ್ಲಿ ಪಕ್ಕ ಗರುಡ ಇರಬೇಕು. ಇಲ್ಲಿ ಗರುಡ ಇದೆ ನೋಡಿ, ಇದು ಗರುಡನ ಮುಖ, ಗರುಡನ ಕಿರೀಟ. ಆಂಜನೇಯ ಕಿರೀಟ ಇಲ್ಲ,
ಇಲ್ಲಿ ಗರುಡನ ಕಿರೀಟ ಇದೆ, ಇದು ರೆಕ್ಕೆ, ಇದೊಂದು ರೆಕ್ಕೆ, ಇದು ಒಂದು ಕಾಲು ಹೊರಗೆ, ಇದೊಂದು ಕಾಲು ಈ ಕಡೆ, ಗರುಡ ದೇವರು. ಎಸ್, ನೋಡಿದ್ರಲ್ಲ, ಇದು ವಿಷ್ಣು ದೇವಾಲಯ ಅಂತ ಹೇಗೆ ಕಂಡುಹಿಡಿಬೇಕಂದ್ರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಪೀಠ ನೋಡಬೇಕು, ಹೊರಗೆ ದ್ವಾರಪಾಲಕ ನೋಡಬೇಕು, ಮೇಲೆ ಯಾವ್ದು ದೇವರ ಮೂರ್ತಿ ನೋಡೋ, ಇದು ಹಳೆ ದೇವರು ಯಾವ್ದಂತ, ಇಲ್ಲಿ ಒಳಗೆ ಯಾವ ದೇವರು ಇರ್ತದ ನೀವು ಕಂಡಿಬೋದು. ನಮಸ್ಕಾರ.